ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಚೂಸ್ ಮಾಡಿಕೊಂಡ್ರೆ ಹೊಸ ವಿಡಿಯೋ ನೋಟಿಫಿಕೇಶನ್ ಬೇಗನೆ ಸಿಗುತ್ತೆ. ಬನ್ನಿ ಇವಾಗ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಈ ರೀತಿ ಮುಂಚೆನೆ ಲಾಕ್ ಮಾಡ್ತೀನಲ್ವಾ, ಅದನ್ನ ಯಾವ ರೀತಿ ಲಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇವತ್ತು. ಹಾಗೆ ನಾನು ಯೂಸ್ ಮಾಡ್ತಿರೋ ನೀಡಲ್ ಬಂದು ನೀಡಲ್ ನಂಬರ್ 10 0.75 mm. ಫಸ್ಟ್ ಸ್ಟಾರ್ಟಿಂಗ್ ಲಾಕ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನೀವು ಚೆಕ್ ಮಾಡ್ಬೋದು. ಈ ರೀತಿ ದಾರನ ಎಳ್ಕೊಂಡು ನಾವು ರೆಗ್ಯುಲರ್ ಆಗಿ ಏನು ಗಂಟುಗಳು ಹಾಕ್ತಿವಲ್ವಾ, ಆ ರೀತಿ ಗಂಟುಗಳನ್ನ ಹಾಕೊಳ್ಳೋದು. ಮಿನಿಮಮ್ ನೀವು 2 ಗಂಟೆಗಳನ್ನ ಹಾಕೊಳ್ಳಿ. ಅದಕ್ಕಿಂತ ಜಾಸ್ತಿ ಗಂಟುಗಳನ್ನ ಹಾಕೋಬೇಡಿ, ದಪ್ಪ ಕಾಣಿಸುತ್ತೆ. ನಾನಿವತ್ತು ಮಾಡ್ತಾ ಇರೋ ಡಿಸೈನ್ಗೆ ನಾನು ತಗೊಂಡಿರೋದು 7 ಎಳೆ ದಾರಾನ ತಗೊಂಡಿದ್ದೀನಿ. 2 ಗಂಟೆಗಳು ಹಾಕೊಳ್ಳಿ ಸಾಕು. 2 ಗಂಟೆ ಆದ್ಮೇಲೆ ಮತ್ತೆ ನಾವೆಲ್ಲಿ ಲೂಪ್ ಮಾಡ್ಕೊಂಡು ಗಂಟು ಹಾಕಿದ್ವಿ ಅಲ್ವಾ, ಅದೇ ಪಾಯಿಂಟ್ ಇಂದನೇ ನಾವು ವರ್ಕನ್ನ ಸ್ಟಾರ್ಟ್ ಮಾಡಬೇಕು. ನೋಡಿ, ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಲೂಪ್ ಮಾಡಿಕೊಂಡು ಒಂದು ಚೈನ್ ಹಾಕೊಳ್ಳಿ. ಚೈನ್ ಆದ್ಮೇಲೆ ಇವಾಗ ಚೈನ್ಗಳನ್ನ ಕೌಂಟ್ ಮಾಡಬೇಕು. ಇವಾಗ ಮಾಡ್ಕೊಂಡಿದ್ದು ಲಾಕು, ಇವಾಗ ಚೈನ್ಗಳನ್ನ ಕೌಂಟ್ ಮಾಡ್ಕೊಳ್ಳಿ. 1 2 3 4 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಒಂದ್ ಸ್ವಲ್ಪ ಲೂಸ್ ಆಗೇನೆ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಸುಕ್ಕು ಬಂದಿದ್ಯಾ ಅಂತ ಹೇಳಿ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. ಈ 4 ಚೈನ್ ಸಹ ಈ ರೀತಿ ಸ್ಟ್ರೈಟ್ ಆಗಿ ನೋಡಿ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಸುಕ್ಕು ಬಂದಿದ್ರೆ ಮತ್ತೆ ರಿಮೂವ್ ಮಾಡಿ ವರ್ಕ್ ಮಾಡ್ಕೋಬಹುದು. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. 4 ಚೈನ್ನ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಸ್ಟ್ರೈಟ್ ಆಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಆದಷ್ಟು ಚೆಕ್ ಮಾಡ್ಕೋತಾ ಇರಿ, ಯಾಕಂದ್ರೆ ಸುಕ್ಕು ಬಂದ್ಬಿಟ್ರೆ ನೀವು ಪೂರ್ತಿ ಉದ್ದ ಮಾಡಿ ಮಾಡ್ಕೊಂಡು ಹೋದ್ರೂ ಮತ್ತೆ ರಿಮೂವ್ ಮಾಡಿ ಮಾಡ್ಬೇಕಾಗತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲೇ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಾನು 4 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 4 ಚೈನು 4 ಸತಿ ಹಾಕೊಂಡಿದ್ದೀನಿ. ಈ ರೀತಿ ಆದ್ಮೇಲೆ ಇವಾಗ ನಾವು ಬೀಡನ್ನ ಹಾಕೊಳ್ಳೋಣ. ನಾನಿವಾಗ ದಾರ ತೆಗೆದು ಒಂದು ರಿಂಗ್ ಬೀಡ್ನ ಒಳಗಡೆಗೆ ಫ್ಲವರ್ ಬೀಡ್ನ ಇಟ್ಕೊಂಡು ಡಿಸೈನ್ ನ ಮಾಡ್ಕೋತಾ ಇದ್ದೀನಿ. ನೋಡಿ, ಕರೆಕ್ಟ್ ಆಗಿ ರಿಂಗ್ ಬೀಡ್ ಒಳಗಡೆ ಫ್ಲವರ್ ಬೀಡ್ ಬರಬೇಕು. ಈ ರೀತಿ ನಾವು ನೀಡಲ್ಗೆ ಹಾಕೊಂಡು ಇಲ್ಲೇನು ದಾರ ತೆಗ್ದಿರ್ತೀವಿ ಅಲ್ವಾ, ಆ ದಾರಕ್ಕೆ ಕರೆಕ್ಟ್ ಆಗಿ ನಾವು ಬೀಡನ್ನ ಹಾಕೋಬೇಕು. ದಾರದ ಎಳೆಗಳನ್ನ ಬಿಡಬೇಡಿ, ಕೇರ್ಫುಲ್ ಆಗಿ ವರ್ಕ್ ಮಾಡ್ಕೊಳ್ಳಿ. ಇವಾಗ ಒಂದು ಚೈನ್ ಹಾಕಿದ್ರೆ ಬೀಡ್ ಲಾಕ್ ಆಗುತ್ತೆ. ಮತ್ತೆ ಇವಾಗ ಈ ಬೀಡ್ಸ್, 2 ಬೀಡ್ಸು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಇದು ಕೂಡ ಅಷ್ಟೇ ಚೆಕ್ ಮಾಡ್ಕೊಳ್ಳಿ, ಎಕ್ಸಾಕ್ಟ್ ಪಾಯಿಂಟ್ ಇದೆಯಾ ಅಥವಾ ಹೆಚ್ಚು ಕಡಿಮೆ ಮಾಡ್ಕೊಂಡಿದೀವ ಅಂತ. ನೋಡಿ, ಇಲ್ಲಿ 4 ಚೈನ್ 4 ಟೈಮ್ಸ್ ಹಾಕಿ ಆಯ್ತು. ಮತ್ತೆ ಇವಾಗ ಬೀಡ್ ಅನ್ನ ಹಾಕೊಂಡೆ. ಬೀಡ್ ಆದ್ಮೇಲೆ ಮತ್ತೆ ನಾನು 4 ಚೈನ್ ನ ಹಾಕೋತಾ ಇದ್ದೀನಿ. ಈ 4 ಚೈನು ಅಷ್ಟೇ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೇನೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಿದ್ದು ಸೀರೆ ಕುಚ್ಚು ಕ್ಲಾಸಸ್ ಬಗ್ಗೆ. ಸೊ ನಿಮ್ಗೆ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ತುಂಬಾ ಜನ ಆನ್ಲೈನ್ ಕ್ಲಾಸಸ್ ಯಾವ ರೀತಿ ತಗೋತೀರಾ ಅಂತ ಕೇಳಿದಿರಾ. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಗ್ರೂಪ್ ಕ್ಲಾಸಸ್ ನ ತಗೊಳಲ್ಲ. ಯಾಕಂದ್ರೆ ಗ್ರೂಪ್ ಕ್ಲಾಸಸ್ ಅಲ್ಲಿ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ, ಒಬ್ಬೊಬ್ರಿಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನಾನು ಗ್ರೂಪ್ ಕ್ಲಾಸಸ್ ನ ಆನ್ಲೈನ್ಗೆ ತಗೊಳ್ಳೋದಿಲ್ಲ. ಇಂಡಿವಿಜುವಲ್ ಕ್ಲಾಸಸ್ನ ನಾನು ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ಳೋದು. ಫಸ್ಟ್ ಒನ್ ಆನ್ ಒನ್ ಕ್ಲಾಸಸ್ನ ನಾನು ತಗೊಳ್ಳೋದು. ಆಫ್ಲೈನ್ ಕ್ಲಾಸಸ್ ಹಾಗೆ ಆನ್ಲೈನ್ ಕ್ಲಾಸಸ್ ಎನ್ಕ್ವೈರಿ ಏನಾದರೂ ಇತ್ತು ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಇಲ್ಲೂ ಅಷ್ಟೇ 4 ಚೈನ್ ಹಾಕಿ ಲಾಕ್ಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕೊಳ್ಳಿ, ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕೊಳ್ಳಿ. ಇದು ಅಷ್ಟೇ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ.
ಸೊ ಇಲ್ಲಿ ಬೀಡ್ನ ಹಾಕಿ ಆದ್ಮೇಲೆ 4 ಚೈನು ನಾನು 5 ಸತಿ ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 4 ಸತಿ ಹಾಕಿದ್ದು, ಬೀಡ್ ಹಾಕಿ ಆದ್ಮೇಲೆ 5 ಸತಿ 4 ಚೈನ್ ಲಾಕ್ ನ ಹಾಕೊಂಡಿದ್ದೀನಿ. 5 ಸತಿ ಈ ತರ ಆದ್ಮೇಲೆ ಮತ್ತೆ ಇವಾಗ ಬೀಡ್ಸ್ ಅನ್ನ ಹಾಕೊಳ್ಳೋಣ. ಅಂದ್ರೆ ರಿಂಗ್ ಬೀಡ್ ನ ಒಳಗಡೆಗೆ ಫ್ಲವರ್ ಬೀಡ್ ಹಾಕೋ ತರ. ನೀವು ರಿಂಗ್ ಬೀಡ್ ನ ಒಳಗಡೆಗೆ ಫ್ಲವರ್ ಬೀಡ್ನೇ ಹಾಕ್ಬೇಕಾ ಅಂತ ನೀವೇನಾದ್ರು ಕೇಳೋದಾದ್ರೆ, ಆದಷ್ಟು ಫ್ಲವರ್ ಬೀಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಗ್ಯಾಪ್ ಕೊಡಬೇಕು. ಆ ರೀತಿ ಚಿಕ್ಕ ಬೀಡ್ನ ಹಾಕೊಳ್ಳಿ. ದೊಡ್ಡ ಬೀಡ್ಗಳನ್ನ ಹಾಕೊಂಡ್ರೆ ನೆಕ್ಸ್ಟ್ ನಾವು ವರ್ಕ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಇವಾಗ ನಾನು ಬೀಡ್ಗಳನ್ನ ಹಾಕೋತಾ ಇದ್ದೀನಿ. ನೋಡಿ, 2 ಬೀಡ್ಗಳು ಅಟ್ ಎ ಟೈಮು ನೀಡಲ್ಗೆ ತಗೋಬೇಕು. ಇವಾಗ ಇಲ್ಲಿ ದಾರ ತೆಗ್ದಿರ್ತೀವಲ್ವಾ, ಅದಕ್ಕೆ ಹಾಕಿ ನಾವು ಒಂದು ಚೈನ್ ಹಾಕೊಂಡ್ರೆ ಬೀಡ್ ಲಾಕ್ ಆಗತ್ತೆ. ಆಮೇಲೆ ಇದನ್ನ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ ಎಲ್ಲೂ ರೀಚ್ ಆಗತ್ತೆ ಅಂತ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆನ ಹಾಕೊಳ್ಳೋಣ. ಮತ್ತೆ ಇವಾಗ 4 ಚೈನ್ ನ 5 ಟೈಮ್ಸ್ ಹಾಕೋಬೇಕು. ಈ ಒಂದು ಡಿಸೈನ್ಗೆ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ, ಡಿಸೈನ್ ನ ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಎಂಡಿಂಗ್ ಅಲ್ಲಿ 4 ಚೈನ್ 4 ಸತಿ ಹಾಕೋತೀವಿ. ಮತ್ತೆ ಇನ್ ಬಿಟ್ವೀನ್ ಬೀಡ್ ಆದ್ಮೇಲೆ ನಾವೇನ್ ಹಾಕ್ತಿವಿ ಅಲ್ವಾ, ಅಲ್ಲಿ 4 ಚೈನ್ ನ 5 ಸತಿ ಹಾಕಿರ್ತೀವಿ. ಸೊ ಇದು ಬೇಸ್ ಲೈನು ಕಂಪ್ಲೀಟ್ ಆಗಿ ನಿಧಾನಕ್ಕೆ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಆಸ್ ಇಟ್ ಈಸ್ ನೀವು ಫಾಲೋ ಮಾಡ್ತು ಅಂತ ಅಂದ್ರೆ, ನಾನು ಯಾವ ರೀತಿ ಮಾಡ್ತೀನಿ ಅಲ್ವಾ, ಅದೇ ಫಿನಿಶಿಂಗ್ ನಿಮ್ಗೂ ಕೂಡ ಬರುತ್ತೆ. ಸೊ ಹಾಗಾಗಿ ಇದೊಂದೇ ರೀಸನ್ ಹೇಳೋದು ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳಿ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಬಿಟ್ಟು ಅರ್ಧ ಬರ್ಧ ಕೇಳಿಸ್ಕೊಂಡಿರ್ತೀರಾ, ಇಲ್ಲ ಅರ್ಧ ಬರ್ಧ ನೋಡಿರ್ತೀರಾ. ನೋಡ್ಬಿಟ್ಟು ಆಮೇಲೆ ಮತ್ತೆ ಇಮೇಜ್ ಕಳಿಸ್ತೀರಾ, ಮ್ಯಾಮ್ ಇದು ನೀವು ಹೇಳ್ದಂಗೆ ಮಾಡಿದೀವಿ ಕರೆಕ್ಟಾಗಿ ಬಂದಿಲ್ಲ ಅಂತ. ಅವಾಗ ಎಲ್ರಿಗೂ ಸೇಮ್ ಗೈಡ್ ಮಾಡ್ತೀನಿ, ವಿಡಿಯೋ ಇನ್ನೊಂದ್ಸತಿ ನೋಡಿ, ವಿಡಿಯೋ ನೋಡ್ತಾ ನೋಡ್ತಾನೆ ಪ್ರಾಕ್ಟೀಸ್ ಮಾಡಿ, ಈಸಿ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆದಷ್ಟು ವಿಡಿಯೋ ನೋಡ್ತಾ ನೋಡ್ತಾನೆ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ನಾನು ಹೇಳೋದು ಮೆಥಡು ಅರ್ಥ ಆಗುತ್ತೆ ಅಂತಂದ್ರೆ ವಿಡಿಯೋ ನೋಡ್ಲೇಬೇಕು ಅಂತ ಏನಿಲ್ಲ, ಆಡಿಯೋ ಕೇಳಿಸ್ಕೊಂಡು ಕೂಡ ನೀವು ವರ್ಕ್ ಅನ್ನ ಮಾಡ್ಕೋಬಹುದು, ಕರೆಕ್ಟ್ ಆಗಿ ನಿಮ್ಗೆ ಸ್ಟಿಚಸ್ ನಾಲೆಡ್ಜ್ ಇತ್ತು ಅಂತ ಅಂದ್ರೆ. ನೋಡಿ, ಬೀಡ್ ಆದ್ಮೇಲೆ ಇಲ್ಲೂ ಕೂಡ ಅಷ್ಟೇ ನಾನು 4 ಚೈನ್ ನ 5 ಸತಿ ಹಾಕೋತೀನಿ. ಎಕ್ಸಾಕ್ಟ್ ಪಾಯಿಂಟ್ಗಳಿಗೆನೆ ಲಾಕ್ ಮಾಡ್ಕೊಳ್ಳಿ. ಹಾಗೆ ಲಾಕ್ ಮಾಡ್ಬೇಕಾದ್ರೆ ಒಂದು ಪಾಯಿಂಟು ನೀಡಲ್ನ ಮೇಲಕ್ಕೆತ್ತಿ ಲಾಕ್ ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಲೇಯರ್ಸ್ನ ನಾವು ಮಾಡ್ಬೇಕಾದ್ರೆ ಈಸಿಯಾಗಿ ನೀಡಲ್ನ ಪಾಸ್ ಮಾಡ್ಬೋದು ಅಂತ ಅಷ್ಟೇನೆ. ನೋಡಿ, ಮತ್ತೆ ಇವಾಗ ರಿಂಗ್ ಬೀಡ್ನ ಒಳಗಡೆಗೆ ನಾನು ಚಿಕ್ಕ ಫ್ಲವರ್ ಬೀಡ್ನ ಇಟ್ಟು ಬೀಡ್ಗಳನ್ನ ಹಾಕೋತಾ ಇದ್ದೀನಿ. ಬೀಡ್ ಹಾಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಂಡು ಇವಾಗ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ, ಇದೇ ತರ ಮಾಡ್ಕೋಬೇಕು. ಅವಾಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ ನಿಮ್ಗೆ, ಸ್ಟಾರ್ಟಿಂಗ್ ಎಂಡಿಂಗ್ ಅಲ್ಲಿ 4 ಚೈನ್ 4 ಟೈಮ್ಸ್ ಬರುತ್ತೆ, ಇನ್ ಬಿಟ್ವೀನ್ 4 ಚೈನ್ 5 ಟೈಮ್ಸ್ ಬರುತ್ತೆ. ಇದೇ ತರ ಸೀರೆ ಪೂರ್ತಿ ಕೊನೆವರೆಗೂ ನಾವು ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿದೆ. ಸೀರೆ ಪೂರ್ತಿ ನಾನು ಬೇಸ್ ಲೈನ್ ನ ಹಾಕೊಂಡಿದೀನಿ, ಎಲ್ಲೂ ಕೂಡ ಸುಕ್ಕು ಬಂದಿಲ್ಲ. ಕರೆಕ್ಟ್ ಆಗಿ ನಾವು ನೋಡ್ತಾ ನೋಡ್ತಾನೆ ಲಾಕ್ ಮಾಡ್ಕೊಂಡ್ರೆ ಇನ್ ಕೇಸ್ ಸುಕ್ಕು ಬಂತು ಅಂತ ಗೊತ್ತಾದ್ರೆ ರಿಮೂವ್ ಮಾಡಿ ವರ್ಕ್ ಮಾಡ್ಕೋಬಹುದು. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ನೆಕ್ಸ್ಟ್ ಲೇಯರ್ಗೂ ಸೇಮ್ ಕಲರ್ ದಾರನೇ ತಗೊಂಡಿದ್ದೀನಿ. ಯಾವ ರೀತಿ ಫಸ್ಟ್ ಲಾಕ್ ಮಾಡಿದೆ ಅಲ್ವಾ, ಅದೇ ತರನೇ ಲಾಕ್ ಮಾಡಿರೋದು. ಸೇಮ್ ಪಾಯಿಂಟ್ ಇಂದಾನೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಇಲ್ಲಿ 4 ಚೈನ್ ಹಾಕಿದ್ವಿ ಅಲ್ವಾ, 4 ಚೈನ್ ಹಾಕೊಳ್ಳೋಣ. 4 ಚೈನ್ ಹಾಕೊಂಡು ನೋಡ್ಕೊಳ್ಳಿ ಕರೆಕ್ಟ್ ಲಾಕ್ ವರ್ಗೂ ಬರುತ್ತಾ ಅಂತ. ಬಂದಿಲ್ಲ ಅಂದ್ರೆ ಒಂದು ಚೈನ್ ಎಕ್ಸ್ಟ್ರಾ ಹಾಕೊಂಡು ಈ 4 ಚೈನ್ ಲಾಕ್ ಇತ್ತಲ್ಲ, ಈ ಲಾಕ್ ನ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, 4 ಚೈನ್ ಲಾಕ್ ಇತ್ತಲ್ವಾ, ಈ ಲಾಕ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ ಆದ್ಮೇಲೆ ಮತ್ತೆ ಇವಾಗ ಚೈನ್ಗಳನ್ನ ಹಾಕೊಳ್ಳೋಣ. ಆದಷ್ಟು ಡಿಸೈನ್ಸ್ಗೆ ನಾನು ಯೂಸ್ ಮಾಡೋದು ಬಂದು ಡಲ್ ಗೋಲ್ಡ್ ಬೀಡ್ಸು, ಇಲ್ಲ ಅಂತ ಅಂದ್ರೆ ಆಂಟಿಕ್ ಬೀಡ್ನ ಯೂಸ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಮೆಟೀರಿಯಲ್ಸ್ ಡೀಟೇಲ್ಸ್ ಬೇಕು ಅಂದ್ರೆ ಒಂದ್ಸತಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಇನ್ ಡೀಟೇಲ್ ಆಗಿ ನಾನಲ್ಲಿ ವೆಬ್ಸೈಟು ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ, ನೀವು
ಬೀಡ್ಸ್ನ ಪರ್ಚೇಸ್ ಮಾಡ್ಕೋಬಹುದು. ಮತ್ತೆ 4 ಚೈನ್ ಹಾಕಿ ಈ ಕಡೆ 4 ಚೈನ್ ಲಾಕ್ ಇದೆ ಅಲ್ವಾ, ಆ ಲಾಕ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್. ನೆಕ್ಸ್ಟ್ 4 ಚೈನ್ ಲಾಕ್ ಒಳಗಡೆಗೆ ಲಾಕ್ ಮಾಡ್ಕೊಬಹುದು. ಇಲ್ಲಿ 4 ಚೈನ್ ಬರ್ಲಿಲ್ಲ ಅಂತ ಅಂದ್ರೆ ಒಂದು ಚೈನ್ ಎಕ್ಸ್ಟ್ರಾ ಕೂಡ ನೀವು ಹಾಕಿ ವರ್ಕ್ ಮಾಡ್ಕೋಬಹುದು. ನೋಡಿ ಈ ರೀತಿ ಚೈನ್ಗಳ ಮೇಲೆ ಚೈನ್ ಬರುತ್ತೆ. ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಈ ಕಡೆಗೆ ನಾವು ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2 ರಿಂದ 1, 2 ರಿಂದ 1 ಮತ್ತೆ 2 ರಿಂದ 1 ಈ ರೀತಿ ಈ ತರ ಎಳ್ಕೊಳ್ಳಿ. ದಾರ ಎಳ್ಕೊಂಡ್ರೆ ಈ ಕಡೆ ಸೈಡ್ಗೆ ಕರೆಕ್ಟ್ ಆಗಿ ಕೂರುತ್ತೆ. ಟ್ರಿಬಲ್ ಕ್ರೋಶೆ ಮಾಡಿ ಆದ್ಮೇಲೆ ಇವಾಗ ನಾನು ಒಂದು ಬೀಡ್ ಅನ್ನ ಹಾಕೋತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು ಈ ಎಂಬ್ರಾಯ್ಡ್ರಿ ವರ್ಕ್ಗೆ ಯೂಸ್ ಮಾಡ್ತೀವಿ ಅಲ್ವಾ, ಆ ಬೀಡು. ಇದು ಕೂಡ ಡಲ್ ಆಗಲ್ಲ. ಬೀಡ್ನ ಹಾಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದ್ಮೇಲೆ ಮತ್ತೆ ನಾವು 2 ಚೈನ್ ಎಕ್ಸ್ಟ್ರಾ ಹಾಕೋಬೇಕು. ಎಕ್ಸ್ಟ್ರಾ ಆದ್ಮೇಲೆ ನಾವು ಟ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಟ್ರಿಬಲ್ ಕ್ರೋಶೆಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ನಾವು ಚೈನ್ ಹಾಕೊಂಡ್ವಿ ಅಲ್ವಾ ಅದನ್ನ. ಸೊ ಇದು ಪಿಕಾಟ್ ಸ್ಟಿಚ್ಚು ಜೊತೆಗೆ ಬೀಡ್ನ ಹಾಕಿ ಮಾಡೋದು. ಮತ್ತೆ ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ರಿಂಗ್ ಬೀಡ್ ಹಾಕಿದೀವಿ ಅಲ್ವಾ, ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ. ನೋಡ್ಕೊಂಡು ಸ್ಟಿಚಸ್ ನ ಮಾಡ್ಕೊಳ್ಳಿ. ಪ್ರೆಷರ್ ಜಾಸ್ತಿ ಆ ಬೀಡ್ ಮೇಲೆ ಕೊಡೋದಕ್ಕೆ ಹೋಗ್ಬಿಡಿ. ನೀವೇನಾದ್ರೂ ಜಾಸ್ತಿ ಆ ಬೀಡ್ ನ ಮೇಲೆ ಪ್ರೆಷರ್ ಕೊಟ್ರಿ ಲೆಫ್ಟ್ ಹ್ಯಾಂಡ್ ಇಂದ ಅಂತಂದ್ರೆ ಬೀಡ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಟ್ರಿಬಲ್ ಕ್ರೋಶೆ ಆಯ್ತು. ಮತ್ತೆ ಇವಾಗ ನಾನು ಬೀಡ್ ಅನ್ನ ಹಾಕೋತಾ ಇದ್ದೀನಿ. ಬೀಡ್ ಹಾಕೊಂಡು ಬೀಡ್ ನ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದ್ಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕೋಬೇಕು. ಇವಾಗ ಇದನ್ನ ನಾವೇನ್ ಟ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಇಲ್ಲಿಗೆ ಅದೇ ಟ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಟ್ರಿಬಲ್ ಕ್ರೋಶೆ. ಇದು ಬೀಡ್ನ ಅರ್ಧ ಭಾಗ ಕರೆಕ್ಟ್ ಆಗಿ ಫಿಲ್ ಆಗ್ಬೇಕು. ಅಲ್ಲಿವರೆಗೂ ನಾವು ವರ್ಕ್ ಅನ್ನ ಮಾಡ್ಕೋಬೇಕು. ಹಾಗೆ ಬೀಡ್ನ ಮಧ್ಯ ಅಂದ್ರೆ ಬೀಡ್ನ ಅರ್ಧ ಭಾಗದಲ್ಲಿ ಕರೆಕ್ಟ್ ಆಗಿ ಅಂದ್ರೆ ದಾರ ಕಾಣಿಸುತ್ತೆ ಅಲ್ವಾ, ಬೀಡ್ನ ಅಟ್ಯಾಚ್ ಮಾಡಿದಾಗ ಒಂದ್ ದಾರ ಕಾಣಿಸುತ್ತೆ ನೋಡಿ, ಆ ದಾರಕ್ಕೆ ಯಾವುದೇ ಕಾರಣಕ್ಕೂ ನೀಡಲ್ನ ಟಚ್ ಮಾಡಬಾರ್ದು. ಆ ದಾರಾನ ಬಿಟ್ಟು ಹಾಫ್ ಪೋರ್ಷನ್ ಏನಿದೆ ಅಲ್ವಾ ಅಲ್ಲಿಗೆ ನಾವು ವರ್ಕ್ ಮಾಡ್ಕೋಬೇಕು. ಬೀಡ್ನ ಹಾಕೊಂಡು ಬೀಡ್ನ ಲಾಕ್ ಮಾಡಿ 2 ಎಕ್ಸ್ಟ್ರಾ ಚೈನ್ ಹಾಕೋಬೇಕು. ಇಲ್ಲ ಅಂತಂದ್ರೆ ಬೀಡ್ ಹಾಕೊಂಡ್ಮೇಲೆ 3 ಚೈನ್ ಅಂತಾನು ನೀವು ಕೌಂಟ್ ಮಾಡ್ಕೋಬಹುದು. ಇವಾಗ ನಾವು ಟ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಟ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ತರ ಆ ಹಾಫ್ ಪೋರ್ಷನ್ ಏನಿದೆ ಅಲ್ವಾ, ಬೀಡ್ನ ಹಾಫ್ ಪೋರ್ಷನ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಟ್ರಿಬಲ್ ಕ್ರೋಶೆ. ಸೇಮ್ ಅದೇ ಹಾಫ್ ಪೋರ್ಷನ್ಗೆ ನಾನು ಸ್ವಲ್ಪ ವೈಟ್ ಬ್ಯಾಕ್ ಗ್ರೌಂಡ್ ಕಾಣಿಸ್ಲಿ ಅಂತ ಹೇಳಿ ತೋರಿಸ್ತಿರೋದು. ಟ್ರಿಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ನ ಹಾಕೋಬೇಕು. ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದ್ಮೇಲೆ 2 ಎಕ್ಸ್ಟ್ರಾ ಚೈನ್. ಇಲ್ಲ ಅಂತಂದ್ರೆ ಬೀಡ್ ಹಾಕಿದ್ಮೇಲೆ 3 ಚೈನ್ ಅಂತಾನು ಕೌಂಟ್ ಮಾಡ್ಕೋಬಹುದು. ಸೇಮ್ ಟ್ರಿಬಲ್ ಕ್ರೋಶೆಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಇದೇ ತರ ಹಾಫ್ ಪೋರ್ಷನ್ ನಾವು ವರ್ಕ್ ಮಾಡ್ಕೋಬೇಕು. ಮತ್ತೆ ನಾವು ಲಾಕ್ ಗಳನ್ನ ಮಾಡ್ತೀವಿ ಅಲ್ವಾ, ಬೀಡ್ ಹಾಕಿದ್ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ವಾ, ಟ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ತೀವಲ್ವಾ, ಆ ಲಾಕ್ಸ್ ಸ್ವಲ್ಪ ಟೈಟ್ ಆಗಿ ಬರ್ಲಿ. ಲೂಸ್ ಆಗಿ ಲಾಕ್ ಮಾಡ್ಕೋಬೇಡಿ. ಲೂಸ್ ಆಗಿ ಲಾಕ್ ಮಾಡ್ಕೊಂಡ್ರೆ ಡಿಸೈನ್ ಲುಕ್ ಹೊಟ್ಟೋಗುತ್ತೆ. ಅಲ್ಲಿ ನಾವು ಲಾಕ್ ನ ಟೈಟ್ ಮಾಡ್ಕೋಬೇಕು. ಎಲ್ಲಿ ಗೊತ್ತಾ, ಕರೆಕ್ಟ್ ಆಗಿ ಈ ಸ್ಟಿಚ್ ಅಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಬೀಡ್ ನ ಹಾಕ್ತಿವಿ ಅಲ್ವಾ, ಟ್ರಿಬಲ್ ಕ್ರೋಶೆ ಆದ್ಮೇಲೆ ಬೀಡ್ ಹಾಕೊಂಡು 3 ಚೈನ್ ಹಾಕೋತೀವಿ ಇವಾಗ. ಅಂದ್ರೆ ಬೀಡ್ ಲಾಕು 2 ಎಕ್ಸ್ಟ್ರಾ ಚೈನು. ಇದು ಹಾಕದ್ಮೇಲೆ ನಾವ್ ಇವಾಗ ಟ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ತೀವಿ ಅಲ್ವಾ, ಈ ಲಾಕ್ ನ ಟೈಟ್ ಆಗಿ ಲಾಕ್ ಮಾಡ್ಕೋಬೇಕು. ಲೂಸ್ ಆಗಿ ಲಾಕ್ ಮಾಡ್ಕೋಬೇಡಿ. ಅವಾಗ ನಮ್ಗೆ ಪಿಕಾಟ್ ನೀಟಾಗಿ ಬರುತ್ತೆ. ಆರ್ಚು ಅಷ್ಟೇ ನೀಟಾಗಿ ಬರುತ್ತೆ. ಎಲ್ಲಾದ್ರೂ ಲೂಸ್ ಆಗಿ ಸ್ಟಿಚ್ ಮಾಡ್ಕೊಂಡ್ವಿ ನಾವು ಅಂತಂದ್ರೆ ನೀಟಾಗಿ ಬರೋದಿಲ್ಲ. ಈ ಟಿಪ್ ನ ಕರೆಕ್ಟ್ ಆಗಿ ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ ಈ ಒಂದು ಡಿಸೈನ್ಗೆ. ಸೊ ಕಂಪ್ಲೀಟ್ ಆದ್ಮೇಲೆ ಆರ್ಚು ಈ ರೀತಿ ಕಾಣಿಸ್ತಾ ಇದೆ. ನಾನಿಲ್ಲಿ ಓವರ್ ಆಲ್ 9 ಬೀಡ್ಗಳನ್ನ ಹಾಕೊಂಡು ವರ್ಕ್ ಮಾಡಿರೋದು.
ಆದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ 4 ಚೈನ್ ಲಾಕ್ ಇದೆ ಅಲ್ವಾ, ಆ ಲಾಕ್ ನ ಒಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ನ ಒಳಗಡೆ ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕೊಳ್ಳಿ. 4 ಚೈನ್ ಹಾಕೊಂಡು 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕೊಳ್ಳಿ. ಇದು ಕೂಡ ಅಷ್ಟೇ 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು 4 ಚೈನ್ ಗ್ಯಾಪ್ ಗಳನ್ನ ಏನ್ ಮಾಡ್ಕೋತಾ ಇದೀವಿ ಅಲ್ವಾ, ಆ ಗ್ಯಾಪ್ ಗಳಿಗೆ ಬಂದು ಕುಚ್ಚನ್ನ ಕಟ್ಟುವಂತದ್ದು. ಸೊ ಹಾಗಾಗಿ 4 ಚೈನ್ಸ್ ಗ್ಯಾಪ್ ಗಳನ್ನ ಕೊಡ್ತಿರೋದು. ಮತ್ತೆ 4 ಚೈನ್ ಹಾಕೊಳ್ಳಿ. ಸೊ ಇದು ಅಷ್ಟೇ ನೆಕ್ಸ್ಟ್ 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಲಾಕ್ ಆದ್ಮೇಲೆ ಮತ್ತೆ ಬೀಡ್ ನ ಒಳಗಡೆಗೆ ಇಲ್ಲಿಂದಾನೇ ನಾವು ಡೈರೆಕ್ಟ್ ಆಗಿ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ಆರ್ಚ್ ಮಾಡಿದ್ವಿ ಅಲ್ವಾ, ಇದೇ ತರನೇ ನೋಡಿ ಹಾಫ್ ಪೋರ್ಷನ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಮೊದಲನೇ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ದೂರಕ್ಕೆ ಹೋಗುತ್ತೆ ತ್ರಿಬಲ್ ಕ್ರೋಶೆ. ನೋಡಿ ಈ ರೀತಿ. ಇವಾಗ ನಾವು ಬೆರಳಿಂದ ಸ್ಟಿಚ್ ನ ಈ ರೀತಿ ಜರುಗಿಸ್ಕೊಂಡ್ರೆ ಕರೆಕ್ಟ್ ಆಗಿ ಕೂರತ್ತೆ ಅದು. ಇವಾಗ ಒಂದು ಬೀಡ್ ನ ಹಾಕಿ ಚೈನ್ಗಳನ್ನ ಹಾಕೊಂಡು ವರ್ಕ್ ಮಾಡೋದು. ಸೊ ಫಸ್ಟ್ ಆರ್ಚ್ ಇನ್ ಡೀಟೇಲ್ ಆಗಿ ತೋರಿಸ್ತೀನಿ. ಸೆಕೆಂಡ್ ಆರ್ಚ್ ತೋರಿಸ್ತಾ ಹೋದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ಹಾಗಾಗಿ ಸ್ವಲ್ಪನೇ ತೋರಿಸಿರ್ತೀನಿ ನಾನು. ಫಸ್ಟ್ ಆರ್ಚ್ ನ ಕರೆಕ್ಟ್ ಆಗಿ ನೀವು ನೋಡ್ಕೊಂತು ಅಂತ ಅಂದ್ರೆ ನೆಕ್ಸ್ಟ್ ಡಿಸೈನ್ ನ ನೀವು ಕರೆಕ್ಟ್ ಆಗಿ ವರ್ಕ್ ಮಾಡ್ಕೋಬಹುದು. ಈ ಡಿಸೈನ್ ಅಂತೂ ತುಂಬಾ ಅಂದ್ರೆ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿದ್ರು ಈ ಡಿಸೈನ್ ಬೇಕು ಅಂತ ಹೇಳಿ. ಸೊ ಹಾಗಾಗಿ ಸ್ಯಾರಿಗೆನೆ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಯಾಂಪಲ್ ಕ್ಲಾತ್ ಮಾಡ್ದಾಗೇನೆ ನಿಮ್ಗೆ ಒಂಥರ ಐಡಿಯಾ ಇರುತ್ತೆ, ಸ್ಯಾರಿಗೆ ಮಾಡ್ದಾಗೇನೆ ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಈ ತರ ಇದೆ ಅಲ್ವಾ ಅಂತ ಹೇಳಿ. ಸೊ ಹಾಗಾಗಿ ನಾನು ಸ್ಯಾರಿಗೆನೆ ಪರ್ಟಿಕ್ಯುಲರ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಡಿಸೈನ್ ಇದು. ತುಂಬಾ DMs ಬಂದಿದ್ದು ಸ್ಯಾರಿಗೆ ಮಾಡಿ ತೋರಿಸಿ ಅಂತಾನೆ. ಸೊ ಹಾಗಾಗಿ ಸೊ ನೋಡಿ ಇದು ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಸೇಮ್ ನಾವು ಫಸ್ಟ್ ಆರ್ಚ್ ಯಾವ ರೀತಿ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕ್ ಮಾಡ್ಕೋಬೇಕು. ಹಾಗೆ 4 ಚೈನ್ ಗ್ಯಾಪ್ಸ್ ಇರೋ ಕಡೆ ಕುಚ್ಚು ಹಾಕೋದು. ಸೊ ಡಿಸೈನ್ಸ್ ಕಂಪ್ಲೀಟ್ ಆಗಿದೆ ನೋಡ್ತಾ ಇದ್ದೀರಾ. 4 ಚೈನ್ ಗ್ಯಾಪ್ಸ್ ನ ಕೊಟ್ಟಿದ್ದಲ್ವಾ, ಸೊ ಅಲ್ಲಿಗೆ ನಾನು ಕುಚ್ಚುಗಳನ್ನ ಹಾಕೊಂಡಿರೋದು. 3 ಕುಚ್ಚುಗಳನ್ನ ಹಾಕೊಂಡಿದ್ದೀನಿ, ಒಂದ್ ಆರ್ಚ್ಗೂ ಇನ್ನೊಂದು ಆರ್ಚ್ಗೂ ಗ್ಯಾಪ್ ಅಲ್ಲಿ. ಹಾಗೆ ಕುಚ್ಗೆ ಜಾಸ್ತಿ ದಪ್ಪ ದಾರ ತಗೊಂಡಿಲ್ಲ ನಾನು, 135 ಎಳೆ ದಾರ ಅಷ್ಟೇ ತಗೊಂಡು ಕುಚ್ಚನ್ನ ಕಟ್ಟಿರೋ ಅಂತದ್ದು. ಸೊ ನೋಡ್ತಾ ಇರ್ಬೋದು ನೀವು, ತುಂಬಾ ದಪ್ಪ ಕಟ್ಟಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಈ ಒಂದು ಡಿಸೈನ್ಗೆ ನೀವು ಚಾರ್ಜ್ ಮಾಡ್ತೀರಾ ಅಂತ ಅಂದ್ರೆ 750 ಇಂದ 800 ವರೆಗೂ ಚಾರ್ಜ್ ಮಾಡಿ. ಯಾಕಂದ್ರೆ ಈ ಒಂದು ಡಿಸೈನ್ಗೆ ನಾವು ಸ್ಟಿಚ್ ಹಾಕ್ತಿವಲ್ವಾ, ಸೊ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಕುಚ್ಚುಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಹಾಗಾಗಿ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಡಿಸೈನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಹೈಪ್ ಮಾಡಿ. ಹೈಪ್ ಮಾಡಿದಾಗ ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ ನನಗೆ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ. ಮತ್ತೆ ಕ್ಲಾಸಸ್ ಬಗ್ಗೆ ಹೇಳೋದಾದ್ರೆ ನಾನು ಅವಾಗ್ಲೇನೆ ಹೇಳಿದ್ದೀನಿ ಆನ್ಲೈನ್ ಕ್ಲಾಸ್ ಬಗ್ಗೆ. ಸೊ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಕ್ಲಾಸಸ್ನ ಅಟೆಂಡ್ ಮಾಡ್ತೀರಾ ಅಂತ ಅಂದ್ರೆ ಮೆಟೀರಿಯಲ್ಸ್ ಏನಾರ ಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒನ್ಸ್ ನೀವು ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.